ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಯೋಗಿರಾಜ್ ಅವರಿಗೆ, ಯೋಗಿರಾಜ್ ಅವರಿಗೆ, ಮತ್ತೊಮ್ಮೆ ಯೋಗಿರಾಜ್ ಅವರಿಗೆ. ಈಗ ಈ ಯೋಗಿರಾಜ್ ಅವರು ನಮ್ಮ ಅತಿಥಿಗಳು ಬರ್ತಾ ಇದ್ದಾರೆ. ಪಾಪ 6 ಗಂಟೆಗೆ ಅವ್ರ ಮನೆಯವ್ರು ಫೋನ್ ಮಾಡಿದ್ರು, ಈಗ ಏರ್ಪೋರ್ಟ್ ಅಲ್ಲಿ ಇಳಿದಿದ್ದಾರೆ. ಮಾಡ್ಲಿಕ್ಕೆ ಅಂತಾನೆ ಅವರು ಅವರು ಬಿರ್ಲಾ ಮಂದಿರಲ್ಲಿ ಬೆಂಗಳೂರಿನಲ್ಲಿ ದೇವಸ್ಥಾನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಸಿಂಹಾಸನ ವಿಗ್ರಹ ಮಾಡಲಿಕ್ಕೆ ನನ್ನ ಕರ್ತಿದ್ದೆ. ಅದೇ ವಿಗ್ರಹ ಕೊಟ್ಟ ನನಗೂ ಆಶ್ಚರ್ಯ ಆಯಿತು, ಅವ್ರ ಆಶೀರ್ವಾದ ಎಲ್ಲೆಲ್ಲಿದೆ ಅಂತ. ಇನ್ನೊಂದು, ನಾನು ನಿನ್ನೆ ರಾತ್ರಿ ಮೈಸೂರು ಬಿಟ್ಟಿದ್ದು, ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡ್ತೇನೆ, ಏನಿಲ್ಲ, ಮಲಗಿಲ್ಲ, ಏನಿಲ್ಲ. ಕಾಲು ಬರುತ್ತಂತ ತುಂಬ ಟಯರ್ಡ್ ಆಗಿತ್ತು ನನಗೆ. ಬಟ್ ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಭಾಳ ಎನರ್ಜಿ ಬಂದ್ಬಿಟ್ಟು, ಅದೇ ಮೋಸ್ಟ್ಲಿ ಯೋಗದ ಒಂದು ಮೈನ್ ಅನ್ಸುತ್ತೆ. ನಮ್ಮೆಲ್ಲರ ಮಕ್ಕಳಲ್ಲಿ ಇಷ್ಟೊಂದು ಒಂದು ಪಾಸಿಟಿವ್ ಎನರ್ಜಿ ಇರ್ಬೋದು, ನಮ್ಮ ಮುಖದಲ್ಲಿ ಏನೋ ಒಂದು ಸಾಧನೆ ಮಾಡಿದ ಒಂದು ಸಂತೋಷ ನಿಮ್ಮೆಲ್ಲರಿಗೂ ಕಾಣ್ತಾ ಇದೆ. ಆರೋಗ್ಯ ಬಹಳ ಮುಖ್ಯ. ನಿಮ್ಮ ಬಗ್ಗೆನೂ ನಮ್ಮ ಕಣ್ಣನ್ ಸರ್ ಹೇಳಿದರೆ 70 ವರ್ಷದ ಯುವಕ ಅಂತ. ಇದನ್ನ ಎಷ್ಟಕ್ಕೆ ಅವ್ರು ಬರ್ತಾರೆ, ಇದನ್ನ ಯೋಗ ಇರುವಂಥ ಒಂದು ಶಕ್ತಿ ಮುಟ್ಲಿಕ್ಕೂ ಬರ್ತಾರೆ. ಸೊ ಭಾಳಷ್ಟು ರೀತಿಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನನಗೆ. ಯಾಕಂದರೆ ಮೊದಲು ಇವರು ಬಂದು ಆಹ್ವಾನ ಕೊಟ್ಟಿದ್ರು, ನಾನು ಕಳೆದ ವರ್ಷ ಬರೋಕ್ಕಾಗಲಿಲ್ಲ. 2 ವರ್ಷದಿಂದ ನಂದು ಕಾರಣಾಂತರದಿಂದ ಅದು ಪೋಸ್ಟ್ ಆಗ್ತಾನೆ ಇತ್ತು. ಕೆಲವು ದಿವಸಗಳ ಹಿಂದೆ ನನಗೊಂದು ಆಡಿಯೋ ಕ್ಲಿಪ್ ಕಳಿಸ್ಕೊಡ್ತಾರೆ ಇವರ ಸ್ನೇಹಿತರಾದ ಹಿರೇಮಂಗಳೂರು ಕಣ್ಣನ್ ಸರ್ ಕಡೆಯಿಂದ. ಅವರ ಬಾಯಲ್ಲಿ ನನ್ನ ಹೆಸರು ಕೇಳಿದ್ರೆ ನನಗೆ ಸಂತೋಷ. ಸೊ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾನು ಒಂದು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಚಿಕ್ಕ ವಯಸ್ಸಿನಲ್ಲಿ ಅವರೆಲ್ಲ ಕಾರ್ಯಕ್ರಮಗಳನ್ನ ನಮ್ಮ ತಂದೆಯವರ ಜೊತೆ ಕೂತ್ಕೊಂಡು ನೋಡ್ತಾ ಇದ್ವಿ. ಹರಟೆ ಕಾರ್ಯಕ್ರಮ ಏನಾಗುತ್ತೆ, ಹರಟೆ ಜೊತೆಗೆ ಸಮಾಜಕ್ಕೆ ಬೇಕಾದ ವಿಷಯಗಳನ್ನ ಅವರು ತಿಳಿಸ್ತಾ ಇದ್ರು. ಒಂದೇ ಒಂದು ವಿಷಯದಲ್ಲಿ ಒಂದು ಸಂತೋಷ ಇರುತ್ತೆ ಅಂದರೆ, ಜೊತೆಗೆ ಅದರಲ್ಲಿ ತಪ್ಪು ಮತ್ತೆ ಹೊರತು ಎರಡನ್ನೂ ನಮಗೆ ಒಂದು ಸಂತೋಷದ ರೀತಿಯಲ್ಲಿ ತಿಳಿಸ್ತಾ ಇದ್ರು. ಅದು ನೋಡೋ ಅಭ್ಯಾಸ ನಮಗೆ ತಂದೆಯವರ ಜೊತೆ. ಅವರ ಬಾಯಲ್ಲಿ ನನ್ನ ಹೆಸರು ಕೇಳಿದ್ರು ಸಹ ನನಗೆ ಭಾಳ ಸಂತೋಷದ ವಿಷಯ. ಅವ್ರಿಗೂ ಸಹ ಈ ಒಂದು ವೇದಿಕೆಯಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾನೆ. ಅಯೋಧ್ಯೆಯಲ್ಲಿ ಭಾಳ ಒತ್ತಡದ ಸಮಯ. ನಮಗೆ ಏನಾಗುತ್ತೆ, ಒಂದು ಮೊದಲನೇ ವಿಗ್ರಹ ಕ್ಯಾನ್ಸಲ್ ಆದಾಗ 2ನೇ ವಿಗ್ರಹ ಭಾಳ ಒತ್ತಡದಲ್ಲಿ ಇರ್ತೀನಿ. ಅವಾಗ ಈ ಹರಟೆ ಕಾರ್ಯಕ್ರಮ ನೋಡ್ತಾ ಇದ್ದೆ ಮಧ್ಯದಲ್ಲಿ ನನಗೆ ನನ್ನ ಮನಸ್ಸು ಹಗುರ ಮಾಡ್ಕೊಳ್ಳಿಕ್ಕೆ. ಸೊ ಇದು ನಾನು ಆಡಿಯೋ ಕಳಿಸೋದು ಅಂತ ಹೇಳ್ತಾ ಇಲ್ಲ, ನಿಜದ ಸಂಗತಿಯನ್ನು ನಾನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಮತ್ತೆ ತಾವೆಲ್ಲರೂ ಬಹಳ ವರ್ಷಗಳಿಂದ ಯೋಗ ಅಭ್ಯಾಸ ಮಾಡ್ತಾ ಇದ್ದಾರೆ ಅಂತ ನಾವು ನಮ್ಮ ಆರ್ಗನೈಸರ್ಸಿಂದ ಆಗಿರ್ಬೋದು, ನಮ್ಮ ಕೆಲವು ರಿಲೇಟಿವ್ಸ್ ಸಹ ಬೆಂಗಳೂರಲ್ಲಿದ್ದಾರೆ, ಮತ್ತೆ ನಮ್ಮ ಮಾವಂದಿರು, ಅವರು ಹೇಳ್ತಾ ಇದ್ದಾರೆ ಬಹಳಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರಪ್ಪ ಇದೆಲ್ಲ, ಭಾಳ ನೀನು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ರು. ಸೊ ಇದೇ ರೀತಿಯಲ್ಲಿ ಯೋಗ ನಮ್ಮ ದೇಶದ ಒಂದು ಬಿಗ್ಗೆಸ್ಟ್ ಕಲ್ಚರ್ ಎಕ್ಸ್ಪೋರ್ಟ್ ಅಂತ ಹೇಳ್ಬೋದು. ಇಡೀ ಪ್ರಪಂಚಕ್ಕೆ ಈಗ ಯೋಗದ ಒಂದು ಮಹತ್ವವನ್ನು ತಿಳ್ಕೊಂಡಿದ್ದಾರೆ. ಆ ರೀತಿಯಲ್ಲಿ ನಮ್ಮ ಮನಸ್ಥಿತಿಯಾಗಲಿ ಸಮತೋಲನದಲ್ಲಿರೋದಕ್ಕೆ ಯೋಗ ಭಾಳಷ್ಟು ಮುಖ್ಯ. ಕೆಲವೊಮ್ಮೆ ನಾವು ನೋಡ್ತಾ ಇದ್ವಿ, ನಮ್ಮ ಹಾರ್ಟ್ ಸರ್ಜನ್ ನಮ್ಮ ಶೆಟ್ಟಿ ಸರ್ ಹೇಳ್ತಾ ಇದ್ರು, ಅವ್ರು ಮುಂಚೆ ಜಿಮ್ ಮಾಡ್ತಿದ್ರಂತೆ. ಅವ್ರಿಗೆ ಮಂಡಿ ನೋವು ಇದ್ದಾಗ ಅವರ ವೈಫ್ ಹೇಳಿದ್ರು ಯೋಗ ಟ್ರೈ ಮಾಡಿ ಅಂತ. ಸೊ ಅವ್ರು ಹೇಳಿದ್ರು ಯೋಗದ ಬಗ್ಗೆ ಎಷ್ಟು ಅವರು ಅವರ ಜೂನಿಯರ್ಸ್ ಸಹ ಅವ್ರ ಮುಂದೆ ಟಯರ್ಡ್ ಆಗಿಬಿಡ್ತಾರೆ, ಬಟ್ ಅವ್ರಿಗೆ ಟಯರ್ಡ್ ಆಗ್ತಾರೆ ಬಿಕಾಸ್ ಆಫ್ ಯೋಗ ಅಂತ. ಸೊ ಆ ರೀತಿಯಲ್ಲಿ ಇಲ್ಲಿ ಸಹ ಭಾಳಷ್ಟು ತಡ ಆದರೂ ತಮ್ಮೆಲ್ಲರ ಮುಖದಲ್ಲಿ ಯಾವುದೇ ಬೇಸರ ಇಲ್ಲ, ಯಾವುದೇ ಬೇಜಾರಿಲ್ಲ, ಎಲ್ಲ ಸಂತೋಷದಿಂದ ನೀವೊಂದು ಹೇಳಿದ ಜೈ ಶ್ರೀರಾಮ್ ಅನ್ನೋ ಒಂದು ಕೂಗಿನಿಂದ ಇನ್ನಷ್ಟು ಎನರ್ಜಿ ನಮಗೂ ಬಂದಿದೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದಕ್ಕೆ ನನಗೆ ಧನ್ಯವಾದ ತಿಳಿಸ್ತೇನೆ. ಕಾರಣ ನಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಅಯೋಧ್ಯೆಯಲ್ಲಿ ಒಂದು ಸಿಕ್ಕ ಅವಕಾಶದಿಂದಾಗಿ ಒಬ್ಬ ಶಿಲ್ಪಿಗೂ ಸಹ ಈ ಥರದ ಒಂದು ಗೌರವಗಳು ನಾನಾ ವೇದಿಕೆಯಲ್ಲಿ ಸಿಗ್ತಾ ಇದೆ. ಶಿಲ್ಪಿಗಳು ಸಹ ಅವ್ರದೇ ಆದ ಕೊಡುಗೆಯನ್ನು ಭಾರತಕ್ಕೆ ಕೊಡ್ತಾ ಬಂದಿದ್ದಾರೆ ಶತಮಾನಗಳಿಂದ. ಸುಮಾರು 9ನೇ ಶತಮಾನ ಇರ್ಬೋದು, 5ನೇ ಶತಮಾನಗಳಿಂದಲೂ ಶಿಲ್ಪಿಗಳು ಅವರದೇ ಆದ ರೀತಿಯಲ್ಲಿ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ದೇಶಕ್ಕೆ. ಅದೆಲ್ಲರ ಸಂಗೀತ
ವೈಯಕ್ತಿಕವಾಗಿ ದೇಶನೂ ಸಹ ಈ ಒಂದು ಶಿಲ್ಪಿಗೆ ಇಷ್ಟೊಂದು ಪ್ರೀತಿ ತೋರಿಸಿದ್ದು ಬಹಳ ಒಂದು ನಮ್ಮ ಒಂದು ಶಿಲ್ಪಿಗಳ ಕಮ್ಯುನಿಟಿಗೂ ಸಹ ಎಂಕರೇಜ್ಮೆಂಟ್ ಬಹಳಷ್ಟು ಆಗಿದೆ. ಏಕೆಂದರೆ ಈ ಥರ ಸಮಾಜದಲ್ಲಿ ಸಿಗುವಂಥ ಪ್ರೀತಿ ಎಷ್ಟೋ ಜನ ಶಿಲ್ಪಿಗಳಿಗೆ ಸ್ಫೂರ್ತಿ ಆಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಪೇರೆಂಟ್ಸ್ ಸಹ ಅಂತಾರೆ, ಏನಕ್ಕಪ್ಪ ನಮ್ಮ ಮನೆಯಲ್ಲಿ ಅಂತಿದ್ರು, ಯಾಕೆ ಅಪ್ಪ ಹಾಕಿದ ಆದ ಮರ ಧೂಳಿನ ಕೆಲಸ, ಏನಕ್ಕೆ ಕಲ್ಲು ಕೊಡ್ತೀಯ ಅಷ್ಟೊಂದೆಲ್ಲ ಓದಿ ಇದೆಲ್ಲ ಅಂತಿದ್ರು. ನನಗೆ ಅವಾಗ ಅಮ್ಮನ ಮೇಲೆ ಬೇಜಾರಾಗ್ತಿತ್ತು, ಯಾಕೆ ಅಮ್ಮನಿಗೆ ಈ ಶಿಲ್ಪದ ಮಾತ್ರ ಗೊತ್ತಿಲ್ವಾ, ಇದರದ್ದು ಇತಿಹಾಸ ಗೊತ್ತಿಲ್ವಾ, ಇಷ್ಟು ದೊಡ್ಡ ಗೌರವದ ಒಂದು ಕೆಲಸ ಯಾಕೆ ಅವರು ಇದು ಶ್ರಮದ ಕೆಲಸ ಅಂತ ಅನ್ಕೊಂತಾರೆ, ಶ್ರಮ ಪಟ್ಟರೂ ಈ ಸತ್ತು ಬದುಕುವಂಥ ಅವಕಾಶ ಸಿಗುವಂಥ ಕೆಲಸ ಇದೆ. ಸೊ ಆ ರೀತಿಯಲ್ಲಿ ಈಗೆಲ್ಲ ನೀವೆಲ್ಲ ಕೊಟ್ಟಿರೋ ಪ್ರೀತಿ ನನ್ನ ಸುತ್ತಮುತ್ತ ತಿಳಿದ ಹಾಗೆ ಎಲ್ಲ ಮಕ್ಕಳು ಮತ್ತು ತಂದೆ ತಾಯಿ ಶಿಲ್ಪನ ಸಹ ಒಂದು ಒಳ್ಳೆಯ ಅಂತಾರೆ ಕೆಲಸ ಅಂತ ಹೇಳಿ ಭಾವಿಸ್ತಾ ಇದ್ದಾರೆ. ಅದು ತಾವೆಲ್ಲರೂ ನೀಡಿರೋ ಒಂದು ಈ ಪ್ರೀತಿಯ ಒಂದು ಸಂದೇಶ ಎಲ್ಲರಿಗೂ ತಲುಪಿದೆ. ನನ್ನ ಶಿಲ್ಪ ಹೇಳ್ತೀವಿ, ಕೆಲವೊಮ್ಮೆ ಏನಾಗುತ್ತೆ, ಎಲ್ಲ ಕ್ರೆಡಿಟ್ ನಾವು ಒಬ್ಬನೇ ತಗೊಳಕ್ಕಾಗಲ್ಲ, ಕ್ರೆಡಿಟ್ ಬೇರೆಯವ್ರಿಗೂ ಕೊಡಬೇಕಾಗತ್ತೆ. ಆ ಥರ ಕೊಡೋ ವಿಷಯದಲ್ಲಿ ಬಂದರೆ ನಾವು ಮೊದಲನೇದಾಗಿ ನಮ್ಮ ಶಿಲ್ಪಶಾಸ್ತ್ರಕ್ಕೂ ಸಹ ಭಾಳಷ್ಟು ಏನಂತೀವಿ ಏನೇನು ಇಷ್ಟೊಂದು ನಮಗೆ ಸಿಕ್ಕಿರುವ ಪ್ರೀತಿಯ ಒಂದು ಬಹಳ ದೊಡ್ಡ ಒಂದು ಪಾಠನ ನಾವು ಶಿಲ್ಪಶಾಸ್ತ್ರಕ್ಕೆ ಕೊಡಬೇಕು. ಯಾಕಂದರೆ ದೇವತಾ ಮೂರ್ತಿ ನಿರ್ಮಾಣದ ಸಮಯದಲ್ಲಿ ನಾವು ನಿರ್ಮಿಸ್ತೀವಿ ಅಂತ ಹೇಳೋದಿಲ್ಲ. ಶಿಲ್ಪಶಾಸ್ತ್ರ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ ನಾವು ನಿರ್ಮಾಣ ಮಾಡಿದ್ವಿ, ನಾವು ಜಸ್ಟ್ ಒಂದು ಸಾಧನ, ಒಂದು ಟೂಲ್ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ನಮ್ಮ ಪೂರ್ವಜರು ಬಹಳ ದೊಡ್ಡ ಆಸ್ತಿಯನ್ನು ನಮಗೆ ನೀಡಿದ್ದಾರೆ. ಶಾಸ್ತ್ರದ ಮುಖೇನ ಈ ಶಿಲ್ಪ ಇನ್ನಷ್ಟು ಜನರ ಮನಸ್ಸಿಗಾಗಲಿ ಅಥವಾ ಆಗೋ ನಿರ್ಮಾಣದಲ್ಲಿ ಬಳಕೆ ಆಗಲಿ ಅಂತ ನಾನು ಬಯಸ್ತೇನೆ. ನಂತರದಲ್ಲಿ ನಾನು ಇನ್ನೊಂದು ನನ್ನ ಈ ಕ್ರೆಡಿಟ್ನ ಶೇರ್ ಮಾಡ್ಕೊಳ್ಳೋದಾದರೆ, ನಮ್ಮ ಕುಟುಂಬ ಒಂದು 5 ತಲೆಮಾರಿನಿಂದ ಶಿಲ್ಪ ಪರಂಪರೆಯನ್ನು ಮಾಡ್ತಾ ಬರ್ತಿದ್ದಾರೆ. ಆ ರೀತಿಯಲ್ಲಿ ಸಣ್ಣ ಕಥೆ ಹೇಳಬೇಕು ಅಂದರೆ, ನಮ್ಮ ತಾತನವರ ತಂದೆ ನಮ್ಮ ದೇವರ ಮಠದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಮಠದಲ್ಲಿ ಸೇವೆ ಮಾಡ್ಕೊಂಡಿರ್ತಾರೆ. ನಮ್ಮ ಸೇವೆ ಮಾಡಬೇಕಾದ್ರೆ ಮಕ್ಕಳಾಗಿರೋದಿಲ್ಲ ಅವರಿಗೆ. ಆಗ ಬೇಜಾರಿದ್ದಾಗ ಸ್ವಾಮೀಜಿಯವರು ಕೇಳ್ತಾರೆ, ಏಕೆ ಬೇಜಾರಲ್ಲಿದ್ದೀವಿ, ಹೀಗೆ ನಿಮ್ಮ ಸೇವೆ ಎಲ್ಲ ಮಾಡ್ತಾ ಇದ್ದೀವಿ, ಮಠದ ಸೇವೆ ಮಾಡ್ತಾ ಇದ್ದೀವಿ, ನಮಗೆ ಮಕ್ಕಳ ಭಾಗ್ಯ ಇಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರನ್ನ ವ್ಯಕ್ತಪಡಿಸ್ತಾರೆ. ಆ ಸಮಯದಲ್ಲಿ ಆಯ್ತಪ್ಪ ಅಂದ್ಬಿಟ್ಟು ಗುರುಗಳ ಆಶೀರ್ವಾದದಲ್ಲಿ ಅವ್ರು ಹೇಳ್ತಾರೆ, ನೀವು ಮುಂದಿನ ವರ್ಷದಲ್ಲಿ ನಿಮಗೆ ಮಕ್ಕಳ ಭಾಗ್ಯ ಸಿಗುತ್ತೆ. ಆದರೆ ಬೇಜಾರಿನ ಸಂಗತಿ ಏನಂದರೆ, ಮಗು ಹುಟ್ಟಿದ ಒಂದು ವರ್ಷ ನೀಗಿರೋಗ್ತೀಯ, ಆದರೆ ಮಗು ಹೊಟ್ಟೆಯಲ್ಲಿ ಹುಟ್ಟಿದ ಮೊಮ್ಮಗ ದೇಶಕ್ಕೆ ದೊಡ್ಡ ಶಿಲ್ಪಿ ಆಗ್ತಾನೆ ಅಂತ ಹೇಳಿ ವ್ಯಾಖ್ಯಾನ ಮಾಡ್ತಾರೆ. ಆ ರೀತಿಯಲ್ಲಿ ನಮ್ಮ ತಾತನವರು ಮೈಸೂರಿಗೆ ಬಂದು ಇಲ್ಲಿ ನಮ್ಮ ಏನಂತೀವಿ ಒಂದು ದೊಡ್ಡ ತಿರುವು ಅಂತ ಹೇಳ್ಬೋದು ನಮ್ಮ ಈ ಶಿಲ್ಪ ಪರಂಪರೆ ಜೀವನದಲ್ಲಿ. ಅಂದರೆ 11ನೇ ವಯಸ್ಸಿನಲ್ಲಿ ನಮ್ಮ ತಾತನವರು ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳ ಜೊತೆ ಶಿಲ್ಪ ಗುರುಕುಲ ಪದ್ಧತಿಯಲ್ಲಿ ಆ ಗುರುಕುಲವನ್ನು ಸೇರ್ತಾರೆ 1940ರಲ್ಲಿ. ಮೈಸೂರಿನಲ್ಲಿ ನಮ್ಮ ಶಿಲ್ಪ ಸಿದ್ಧಲಿಂಗ ಸ್ವಾಮಿಗಳ ಬಹಳಷ್ಟು ಜನಕ್ಕೆ ಪರಿಚಯ ಕಮ್ಮಿ ಅಂತ ಅನ್ಸುತ್ತೆ. ಮಹಾವಿದ್ವಾನವರು, ನಮ್ಮ ಮೈಸೂರು ಸಂಸ್ಥಾನದ ರಾಜಗಳು ಸಹ ಆಗಿರ್ತಾರೆ. ಹೇಳಬೇಕು ಅಂದರೆ ರಾಜ ರವಿವರ್ಮರಷ್ಟೇ ಈಕ್ವಲೆಂಟ್ ಅಂತ ಮಹಾನ್ ಕಲಾವಿದರವರು. ನಿಮ್ಮ ಬೆಂಗಳೂರಿನ ವಿಧಾನಸೌಧದ ಪ್ರೈಮರಿ ಡಿಸೈನ್ಸ್ ಅವರೇ ಮಾಡಿರೋದು. ಆಗ ಏನಾಗುತ್ತೆ, ಎಲ್ಲ ವೆಸ್ಟರ್ನ್ ಆರ್ಕಿಟೆಕ್ಚರ್ ಜಾಸ್ತಿ ನಿಮ್ಮ ಕರ್ನಾಟಕದಲ್ಲಿ ಬ್ರಿಟಿಷರ್ಸ್ ಹೋದರೂ ಸಹ ಅದೇ ಡಾಮಿನೆಂಟ್ ಆಗಿದ್ದಾಗ, ನಮ್ಮ ಭಾರತೀಯ ವಾಸ್ತು ಪ್ರಕಾರ ಒಂದು ಕಟ್ಟಡ ನಿರ್ಮಾಣಕ್ಕೆ ಇವ್ರನ್ನ ಕನ್ಸಲ್ಟ್ ಮಾಡಿರ್ತಾರೆ. ಪ್ರೈಮರಿ ಡ್ರಾಯಿಂಗ್ ನಮ್ಮ ವಿಧಾನಸೌಧದಲ್ಲಿ ಸಹ ನಮ್ಮ ಸಿದ್ಧಲಿಂಗ ಸ್ವಾಮಿ ಮಾಡಿರ್ತಾರೆ. ಅವರಂತ ನಮ್ಮ ತಾತನವರು 11ನೇ ವಯಸ್ಸಿಗೆ ಸೇರಿಕೊಂಡು ನಮ್ಮ ಶಿಲ್ಪಾಭ್ಯಾಸ ಮಾಡ್ತಾರೆ. ನಂತರದಲ್ಲಿ ಮೈಸೂರು ಅರಮನೆಯಲ್ಲಿ ಅವ್ರಿಗೆ ಕೆಲಸ ಸಿಗುತ್ತೆ. ಅರಮನೆಯ ಭಾಳಷ್ಟು ಕೆಲಸ ಮಾಡ್ತಾ ಮೈಸೂರಿನಲ್ಲಿ ಉಳ್ಕೊಂತೀವಿ. ಮೈಸೂರು ನಮ್ಮ ಕಾರ್ಯಸ್ಥಾನ ಆಗುತ್ತೆ. ಸೊ ಈ ರೀತಿಯಲ್ಲಿ ಈ ಕುಟುಂಬದಲ್ಲಿ ಹುಟ್ಟಿದ ಸಹ ನನ್ನ ಒಂದು ದೊಡ್ಡ ಸೌಭಾಗ್ಯ. ಆ ರೀತಿ ಸ್ವಾಮೀಜಿಯವರು ಏನು ಹೇಳಿದ್ರು, ಆ ರೀತಿ ನಮ್ಮ ತಾತ ಬಹಳ ದೊಡ್ಡ ಶಿಲ್ಪಿಯಾಗಿ ಗುರುತಿಸ್ಕೊತಾರೆ ಕರ್ನಾಟಕದಲ್ಲಿ, ಭಾರತದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯುತ್ತಾರೆ. ನೆಹರು ಅವರಿಂದಲೂ ಪ್ರಶಂಸೆಯನ್ನು ಪಡ್ಕೊತಾರೆ. ಈ ರೀತಿ ಮುಂದೆ ಬರ್ತಾ ನಾನು ನಮ್ಮ ತಂದೆಯವರ ಜೊತೆ ನನ್ನ ಶಿಲ್ಪಾಭ್ಯಾಸ ಹೇಳಬೇಕು ಅಂದರೆ, ಹಿಂದಿನವರೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ನಮ್ಮ ತಂದೆಯೂ ಸಹ ಭಾಳ ಸ್ಟ್ರಿಕ್ಟ್ ಅಂತ ಅಂದರೆ ಕೆಲಸದ ವಿಷಯದಲ್ಲಿ. ಮನೆಯಲ್ಲಿ ತಂದೆ ರೀತಿ ಇರ್ತಿದ್ರು, ಕೆಲಸಕ್ಕೆ ಬಂದಾಗ ನಮ್ಮ ತಂದೆಯವರು ಅದೇ ರೀತಿ ತಿದ್ದುತ್ತಾ ಇರ್ತಾರೆ. ನನಗೆ ಜೀವನದಲ್ಲಿ ಏನಾಗುತ್ತೆ, ಎಲ್ಲರಿಗೂ ನಮಗೆ ತಿಳಿದಿರೋ ಹಾಗೆ ಟೀನೇಜು ಯೂತ್ ಟೈಮ್ನಲ್ಲಿ ನಮಗೆ ಆದ ಒಂದು
ಏನಂತೀವಿ ಕೋಡ್ ಬಂದ್ಬಿಟ್ಟಿರುತ್ತೆ. ಆ ಕೋಡ್ ಏನಂದ್ರೆ ನನಗೆ ಬಂದಿದ್ದು, ನಾನು ನಮ್ಮ ತಂದೆಯವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ, ನಮ್ಮ ತಾತನಿಗಿಂತ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಅವರೆಲ್ಲರಿಗಿಂತ ದೊಡ್ಡ ಶಿಲ್ಪಿ ಆಗ್ಬಿಟ್ಟಿದ್ದೀನಿ ಅನ್ನೋ ಒಂದು ಭ್ರಮೆಯಲ್ಲಿ ಇದ್ದೆ. ಅದರಲ್ಲಿ ಜಾಸ್ತಿ ದಿವಸ ಮುಂದೆ ಹೋಗಿ ಬಿಡ್ತಾ ಇಲ್ಲ ನನ್ನ ತಂದೆಯವರು. ಅಲ್ಲೇ ಮಧ್ಯದಲ್ಲಿ ಬಂದು ಬೈದು ಮಾಡಿರೋ ಕೆಲಸನೆಲ್ಲ ಚಿಪೌಟ್ ಮಾಡಿಬಿಡ್ತೀವಿ. ಅಂದರೆ ರೆಡಿಯಾಗಿರ್ತಿತ್ತು, ಅದನ್ನ ತೆಗೆದಾಕ್ಬಿಡ್ತಿದ್ರು. ನನಗೆ ನಮ್ಮ ತಂದೆ ಮೇಲೆ ಕೋಪ ಬರ್ತಿತ್ತು. ಈ ನಮ್ಮ ತಂದೆಗೆ ನನ್ನ ಕಂಡ್ರೆ ಹೊಟ್ಟೆ ಉರಿ, ಅದಕ್ಕೆ ಇವರು ನನಗೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನಮ್ಮ ತಂದೆಯವ್ರ ಮೇಲೆ ಕೋಪ ಬರ್ತಾ ಇತ್ತು. ಬಟ್ ಮನೆಗೆ ಹೋಗಿ ಮಲಗಿದಾಗೆಲ್ಲ ಯೋಚನೆ ಆಗ್ತಿತ್ತು, ಯಾಕೆ ಬೈತಾ ಇದ್ದಾರೆ, ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ಕೆಲಸ, ಯಾಕೆ ಬೈತಾ ಇದ್ದಾರೆ ಅಂತ ಯೋಚನೆ ಇತ್ತು. ಆದರೂ ತಂದೆ ಬೈಕೋತಾ ಇದ್ದೆ. ಹೀಗೆ ಮುಂದುವರಿತಾ ಯಾವುದೋ ಒಬ್ಬರು ನಮ್ಮ ಮನೆಗೆ ಯಾವ ದೇಶದವರು ಅಂತ ಗೊತ್ತಿಲ್ಲ ನನಗೆ, ಬೇರೆ ದೇಶದ ಒಬ್ಬರು ಟೂರಿಸ್ಟ್ ಮನೆಗೆ ಬರ್ತಾರೆ. ಬಂದ ನಂತರದಲ್ಲಿ ಅವರು ನಮ್ಮ ಮನೆಯಲ್ಲಿ ನೂರಾರು ಅರ್ಧಂಬರ್ಧ ಆಗಿರೋ ಕೆಲಸಗಳಿದೆ, ಪೂರ್ಣಗೊಂಡಿರೋ ಕೆಲಸಗಳಿದೆ, ವಿಗ್ರಹಗಳಿರುತ್ತೆ ನೋಡೋಕ್ಕೆ. ಆ ರೀತಿಯಲ್ಲಿ ಅವರು ಓಡಾಡ್ತಾ ಏನು ಮಾಡ್ತಾರೆ, ಒಂದು 3 ವಿಗ್ರಹನ ಬೆರಳು ಮಾಡಿ ತೋರಿಸ್ತಾರೆ ಅವರು. ನಾನು 3 ವಿಗ್ರಹ ತೋರಿಸ್ತಾರೆ, ಸರಿಸುಮಾರು 400-500 ವಿಗ್ರಹದಿಂದ 3 ವಿಗ್ರಹ ಮಾತ್ರ ಅವ್ರು ಆಯ್ಕೆ ಮಾಡ್ತಾರೆ. ಯಾರು ಮಾಡಿದ್ದಾರೆ ನಾನು ಕೇಳಿದೆ. ಕೊನೆಗೆ ಇಲ್ಲಿ ಎಷ್ಟೊಂದು ವಿಗ್ರಹಗಳಿದೆ, ಎಲ್ಲ ರೆಡಿಯಾಗಿದೆ, ಅದಕ್ಕಿಂತ ಚೆನ್ನಾಗಿರೋದು ಇದೆ, ನಿಮಗೆ ಯಾಕೆ ಈ 3 ವಿಗ್ರಹ ಇಷ್ಟ ಆಯಿತು ಅಂತ ಕೇಳಿದೆ ನನ್ನ ಪ್ರಶ್ನೆ. ಅವರಂದ್ರು ಎಲ್ಲ ವಿಗ್ರಹ ಚೆನ್ನಾಗಿದೆ, ಆದರೆ ಆ 3 ವಿಗ್ರಹದಲ್ಲಿ ಒಂದು ಜೀವಂತಿಕೆ ಇದೆ, ಅದರೊಂದು ಮೂಮೆಂಟ್ ಇದೆ ಅಂತಂದ್ರು. ನೀವು ನಂತಿರೋ ಬಿಡ್ತೀರೋ, ಆ 3 ವಿಗ್ರಹನೂ ಸಹ ನಮ್ಮ ತಾತ ಅವ್ರು ಮಾಡಿದ ಅರ್ಧಂಬರ್ಧ ಕೆಲಸದ ವಿಗ್ರಹಗಳು, ನಾನು ಮಾಡಿದಲ್ಲ. ಅದು ಯಾವುದೋ ಮೂಲೆಯಲ್ಲಿ ಬಿದ್ದಿದೆ, ಅದನ್ನು ಅವರು ಗುರುತಿಸಿದ್ದಾರೆ. ಅಂದರೆ ಆಗ ನನಗೆ ಈ ಒಂದು ಜ್ಞಾನಾರ್ಜನೆ ಅಂತೀವಲ್ಲ, ಆ ರೀತಿಯಲ್ಲಿ ನನಗೆ ತಂದೆಯವರು ಏನೋ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ನಾನು ತಿಳ್ಕೊಬೇಕು. ಆವಾಗ ನಾನು ಇನ್ನೂ ಡೀಪಾಗಿ ಹೋಗಿ ಶುರು ಮಾಡಿದೆ. ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ನಾವು ಗುರುಗಳ ಜೊತೆ ಕಲಿಯುವಂಥದ್ದು ಹೇಗೆ, ಗುರುವಿನ ಗುಲಾಮನಾಗದೆ ಸಿಗದೆ ಮುಕ್ತಿ ಅನ್ನೋದು ಆಗ ನನಗೆ ಅರಿವಾಯಿತು. ನಮ್ಮ ತಂದೆಯವರು ಹೇಳಿದ ಪ್ರತಿಯೊಂದು ಮಾತನ್ನು ಸಹ ಆ ಟೈಮ್ನಿಂದ ನಾನು ತೆಗೆದಾಕಲಿಲ್ಲ. ಇನ್ನು ಅವರನ್ನು ಏನು ಮಾಡೋಕ್ಕೆ ಹೇಳ್ತೀವಿ, ತಂದೆ ಅಂದರೆ ಗುರುಸ್ಥಾನದಲ್ಲಿ ಕೂರಿಸಿ ಅವ್ರನ್ನ ದೇವರ ರೀತಿನ ಪೂಜೆ ಮಾಡಿಕೊಂಡು ಕಲಿತಾ ಬಂದೆ. ಅದರ ಪ್ರತಿಫಲನ ಇವತ್ತೆಲ್ಲ ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾವುದೇ ರೀತಿಯಾದ ಒಂದು ಅಹಂಕಾರವಿಲ್ಲದೆ ವಿದ್ಯಾರ್ಥಿಯಾಗಿ ಉಳ್ಕೊಂಡ್ರೆ, ನಾವೀಗ ನನ್ನ ಮಕ್ಕಳು, ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ಭಾಳಷ್ಟು ಜನ, ಎಲ್ಲರಿಗೂ ಬೈತಾ ಇರ್ತೀನಿ, ಮೊದಲು ಸೀನಿಯರ್ಸ್ ಆಗ್ಬಿಡಿ, ನೀವು ಜೂನಿಯರ್ಸ್ ಆಗಿ ಉಳ್ಕೊಳ್ಳಿ. ಈ ಜೂನಿಯರ್ಸ್ ಆಗಿ ಉಳ್ಕೊಂಡ್ರೆ ಖುಷಿಯಾಗಿರೋಕ್ಕಾಗಲ್ಲ. ನೋಡಿ, ಇವ್ರನ್ನ ಜೂನಿಯರ್ ಆಗಿ ಉಳ್ಕೊಂಡಿದ್ದಾರೆ ನೀವು. ಸೊ ನಮಗೆ ಸೀನಿಯರ್ಸ್ ಆಗೋದೇ ಗೊತ್ತಿಲ್ಲ, ಮಕ್ಕಳಂಗೆ ಇರೋಣ, ಮಕ್ಕಳಿಗೆ ಖುಷಿಯಾಗಿರೋಣ, ಸಮಾಜದಲ್ಲಿ ಏನಂತೀವಿ ಒಳ್ಳೆಯದನ್ನ ಸ್ವೀಕಾರ ಮಾಡಿ ನಗ್ನಗ್ತಾ ಇರೋಣ. ಯಾಕಂದ್ರೆ ನಾವು ಒಳ್ಳೆಯದನ್ನ ಸ್ವೀಕಾರ ಮಾಡ್ತಾ ಇದ್ರೆ ಒಳ್ಳೆಯದೇ ನಮ್ಮ ಸುತ್ತಮುತ್ತ ಇರುತ್ತೆ. ಯಾವಾಗ ಆಡಂಬರದ ಜೀವನ ಇಲ್ಲ, ಅತಿ ಆಸೆ ಇಲ್ಲ, ಸಂತೋಷದ ಜೀವನಕ್ಕೆ ಅದೇ ಒಂದು ಹಾದಿಯಾಗಿ ಬರುತ್ತೆ. ಈ ರೀತಿಯಲ್ಲಿ ನಿಮ್ಮೆಲ್ಲರ ನೋಡಿದ್ರೆ ನಂಗೆ ಅದೇ ನೆನಪು ಬರ್ತಾ ಇರೋದು. ಸೊ ನಮಗೂ ಸಹ ನಿಮ್ಮ ಥರದ ಜೀವನ ನಡೆಸುವಂಥ ದೇವರು ಆಶೀರ್ವಾದ ಮಾಡಲಿ ಅಂತ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ತಡವಾಗಿ ಬಂದಿದ್ದಕ್ಕೆ ನನ್ನನ್ನು ಕ್ಷಮಿಸಿ. ನಮಸ್ತೆ. ಜೈ ಶ್ರೀರಾಮ್.